ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಬಂದಂತ ಹಲವು ಕಂಪನಿಗಳ Q4 ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಒಂದು IT ಮೇಜರ್ ಬೈಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜೊತೆಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕೆಲವು ಸುದ್ದಿಗಳು ಕೂಡ ಇದ್ದಾವೆ. ಆ ಸುದ್ದಿಗಳನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಅಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತಿನ IT ಮೇಜರ್ ಯಾವುದು ಅಂತ ನಾವು ನೋಡಿದ್ರೆ ಅದು ವಿಪ್ರೋ. ಇವತ್ತು ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ಬೈಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಈಗಾಗಲೇ ಕಳೆದ ವಾರನೇ ಈ ಸುದ್ದಿಯನ್ನ ನಾವು ನೋಡಿದ್ವಿ. ಕಂಪನಿ 16ನೇ ತಾರೀಕು ರಿಸಲ್ಟ್ ಜೊತೆ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಬಹುದು ಅಂತ. ಅದೇ ರೀತಿ ಬೈಬ್ಯಾಕ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ನೋಡೋಣ, ಅದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಮೊದಲು ರಿಸಲ್ಟ್ ಅನ್ನು ನೋಡೋಣ. ರಿಸಲ್ಟ್ ನ ನಂತರ ಬೈಬ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ ಇರುವಂತಹ ಪೇಜ್ ಅನ್ನ ನನಗೆ ಓಪನ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ನಂಬರ್ಸ್ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ. ನೋಡಬಹುದು, ರುಪೀಸ್ ಇನ್ ಮಿಲಿಯನ್ಸ್. ಜೊತೆಗೆ ಸೀಕ್ವೆನ್ಸ್ ನೋಡಬಹುದು. ಮಾರ್ಚ್ 2025, ಡಿಸೆಂಬರ್ 2025, ಹಾಗೆ ಮಾರ್ಚ್ 2026 ಇದೆ. ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್, ಇದು ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ 2,36,925 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 2,45,611 ಮಿಲಿಯನ್, ಈಗ 2,50,905 ಮಿಲಿಯನ್ ಆಗಿದೆ. ಇಯರ್ ಆನ್ ಇಯರ್ ಕೂಡ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ ರೆವೆನ್ಯೂ ವೈಸ್. ನಂತರ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. 1,89,786 ಮಿಲಿಯನ್ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 2,04,300 ಮಿಲಿಯನ್, ಈಗ 2,04,256 ಮಿಲಿಯನ್ ಇದೆ. ಹಿಂದಿನ ಕ್ವಾರ್ಟರ್ ಹೋಲಿಸಿದ್ರೆ ಖರ್ಚುಗಳು ಸ್ವಲ್ಪ ಕಡಿಮೆ ಆಗಿದೆ. ಇಯರ್ಲಿ ಸ್ವಲ್ಪ ಅಪ್ ಆಗಿದೆ. ನಂತರ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ. PBT ನೋಡಬಹುದು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಹಿಂದಿನ ವರ್ಷ 47,430 ಇತ್ತು. ಹಿಂದಿನ ಕ್ವಾರ್ಟರ್ಲಿ 41,339, ಈಗ 46,676 ಇದೆ. ಇಯರ್ ಆನ್ ಇಯರ್ ಸ್ವಲ್ಪ ಡೌನ್ ಇದೆ. ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ PBT ಅಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮ್ ಅಲ್ಲಿ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 35,881 ಮಿಲಿಯನ್ ಇತ್ತು. ಹಿಂದಿನ ಕ್ವಾರ್ಟರ್ಲಿ 31,450 ಮಿಲಿಯನ್, ಈಗ 35,216 ಮಿಲಿಯನ್ ಇದೆ. ಇಯರ್ಲಿ ಸ್ವಲ್ಪ ಡೌನ್ ಇದೆ. ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಪ್ರಾಫಿಟ್ ಅಲ್ಲೂ ಕೂಡ. ರೆವೆನ್ಯೂ ವೈಸ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಎಬಿಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ. ಯಾಕಂದ್ರೆ ಇಯರ್ಲಿ ಡೌನ್ ಆಗುತ್ತೆ, ಕ್ವಾರ್ಟರ್ಲಿ ಅಪ್ ಆಗುತ್ತೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಸ್ವಲ್ಪ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ನಾವು ಇದನ್ನ EPS ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 3.41 ಇದ್ದು ನೋಡಬಹುದು 3.34 ಆಗಿದೆ ಇಯರ್ ಆನ್ ಇಯರ್. ಬಟ್ ಕ್ವಾರ್ಟರ್ಲಿ 2.98 ಇಂದ 3.34 ಗೆ ಜಂಪ್ ಆಗಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಅಮೆರಿಕಾ 1 ಪರ್ಫಾರ್ಮೆನ್ಸ್ ನೋಡಬಹುದು, ಎರಡು ಕಡೆ ಇಂಪ್ರೂವ್ ಆಗಿದೆ. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಅಂತ. ಅಮೆರಿಕಾ 2 ನಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಇದೆ. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಇನ್ನು ಯುರೋಪ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಚೆನ್ನಾಗಿ ನೋಡಬಹುದು. ಹಾಗೆ ಏಷ್ಯಾ ಪೆಸಿಫಿಕ್ ರೀಜನ್ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಅಮೆರಿಕಾ 2 ನಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ. ಇನ್ನು 3 ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು ಬೈಬ್ಯಾಕ್ ವಿಚಾರಕ್ಕೆ ಬರೋಣ. ಕಂಪನಿ ಯಾವ ರೀತಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದೆ ಅಂತ ನೋಡಬಹುದು. ದ ಪ್ರಪೋಸಲ್ ಟು ಬೈಬ್ಯಾಕ್ ಅಪ್ ಟು 60 crore fully paid up equity shares of ₹2 being 5.7% of the total paid up equity share capital. ಅಂದ್ರೆ 60 ಕೋಟಿ ಷೇರುಗಳನ್ನ ಕಂಪನಿ ಪರ್ಚೇಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಬೈಬ್ಯಾಕ್ ನ ಮೂಲಕ. ಇದಕ್ಕಾಗಿ ಸುಮಾರು 15,000 ಕೋಟಿಯನ್ನ ಕಂಪನಿ ಖರ್ಚು ಮಾಡ್ತಿದೆ. ಅಂದ್ರೆ 15,000 ಕೋಟಿ ಬೈಬ್ಯಾಕ್ ಸೈಜ್ ಆಗಿರುತ್ತೆ. 60 ಕೋಟಿ ಷೇರುಗಳನ್ನ ತಗೊಳುತ್ತೆ. ಸುಮಾರು 15,000 ಕೋಟಿಯನ್ನ ಕೊಟ್ಟು, ಅಂದ್ರೆ 250 ಪರ್ ಶೇರ್ ಅಂತ ಪ್ರೈಸ್ ಫಿಕ್ಸ್ ಮಾಡಿದೆ. 250 ರೂಪಾಯಿ ಪರ್ ಶೇರ್ ಕೊಟ್ಟು ಕಂಪನಿ ಬೈಬ್ಯಾಕ್ ಮಾಡುತ್ತೆ. ಜೊತೆಗೆ ಇದು ಟೆಂಡರ್ ಆಫರ್ ಆಗಿರುತ್ತೆ. ಅಂದ್ರೆ ನೀವ್ ಇನ್ ಕೇಸ್ ಏನಾದ್ರೂ ಶೇರ್ ಅನ್ನ ಸೆಲ್ ಮಾಡಕ್ ಬಯಸಿದ್ರೆ ಟೆಂಡರ್ ಮಾಡಬಹುದು. ಆದ್ರೆ ಅದಕ್ಕೆ ಸಮಯ ಇರುತ್ತೆ. ಈ ಬೈಬ್ಯಾಕ್ ಗೆ ಮೊದಲು ಕಂಪನಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ತಗೊಳ್ಬೇಕು. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ನಂತರ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡುತ್ತೆ, ರೆಕಾರ್ಡ್ ಡೇಟ್ ಅಂತ. ಆ ರೆಕಾರ್ಡ್ ಡೇಟ್ ದಿನ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೋ ಅವರೆಲ್ಲರೂ ಕೂಡ ಬೈಬ್ಯಾಕ್ ಗೆ ಎಲಿಜಿಬಲ್ ಆಗ್ತಾರೆ. ಅಪ್ಲೈ ಮಾಡಬಹುದಾಗಿರುತ್ತೆ, ಅಂದ್ರೆ ಟೆಂಡರ್ ಮಾಡಬಹುದಾಗಿರುತ್ತೆ ತಮ್ಮ ಹತ್ರ ಇರುವಂತಹ ಶೇರ್ ಅನ್ನ. ಸ್ಟಾಕ್ ಪ್ರೈಸ್ ಅವತ್ತು ಎಷ್ಟೇ ಇರಲಿ, ಯಾವಾಗ ಬೈಬ್ಯಾಕ್ ಮಾಡುತ್ತಾ ಕಂಪನಿ ಆಗ 250 ರೂಪಾಯಿ ಪರ್ ಶೇರ್ ಕೊಡುತ್ತೆ. ಈಗ ಅರೌಂಡ್ 200 ಪ್ಲಸ್ ಇದೆ ಸ್ಟಾಕ್ ಪ್ರೈಸ್. ಆಲ್ಮೋಸ್ಟ್ 19% ಪ್ರೀಮಿಯಂ ಗೆ ಕಂಪನಿ ಬೈಬ್ಯಾಕ್ ಅನ್ನ ಮಾಡ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ವಿಪ್ರೋ ಬೋರ್ಡ್ ಅಪ್ರೂವ್ಸ್ ₹15,000 crore ಶೇರ್ ಬೈಬ್ಯಾಕ್ ವಯಾ ಟೆಂಡರ್ ಆಫರ್ ಅಟ್ 19% ಪ್ರೀಮಿಯಂ. ಅಂದ್ರೆ 19% ಪ್ರೀಮಿಯಂಗೆ ಕಂಪನಿ ಬೈಬ್ಯಾಕ್ ಅನ್ನ ಅನೌನ್ಸ್ ಮಾಡಿದೆ. 19% ಇವತ್ತಿನ ಸ್ಟಾಕ್ ಪ್ರೈಸ್ ಕ್ಲೋಸಿಂಗ್ ಏನಿರುತ್ತೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸದ್ಯದ ಮಟ್ಟಿಗೆ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ನಂತರ ಇದು ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಹೋಗುತ್ತೆ. ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ.
ರೆಕಾರ್ಡ್ ಡೇಟ್ ದಿನ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ ಟೆಂಡರ್ ಮಾಡ್ಲಿಕ್ಕೆ. ಹಾಗಾದ್ರೆ ಈ ರೀತಿ ಬೈಬ್ಯಾಕ್ ಮಾಡೋದು ಒಳ್ಳೆ ಸುದ್ದಿನ ಅಲ್ವಾ? ಖಂಡಿತ ಇದು ಒಳ್ಳೆ ಸುದ್ದಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಯಾಕೆಂತಂದ್ರೆ 60 ಕೋಟಿ ಶೇರ್ಗಳನ್ನ ಕಂಪನಿ ತಗೊಳುತ್ತೆ ಅಂತಂದ್ರೆ ಅದು ಒಳ್ಳೆ ಸುದ್ದಿನೇ ಅಲ್ವಾ? ಯಾಕೆ ಅಂತಂದ್ರೆ ಕಂಪನಿಯ ಪ್ರಮೋಟರ್ಸ್ ಯಾವಾಗ ಶೇರ್ಗಳನ್ನ ತಗೊಳ್ತಾರೆ, ಒಂದು ಆ ಕಂಪನಿಯ ಮೇಲೆ ಅವರಿಗೆ ನಂಬಿಕೆ ಇರಬೇಕು, ಇನ್ನು ಮುಂದೆ ಕೂಡ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಎರಡನೇದು ಕಂಪನಿ ಹತ್ರ ದುಡ್ಡಿರ್ಬೇಕು. ಮೂರನೇದು ಆ ಕಂಪನಿಗೆ ತನ್ನ ಶೇರ್ ಪ್ರೈಸ್ ಏನಿದೆ ಅಂದ್ರೆ ಈಗಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದು ತುಂಬಾನೇ ಕರೆಕ್ಷನ್ ಆಗಿದೆ, ತುಂಬಾ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದೆ ಅನಿಸ್ಬೇಕು. ಅಂತ ಸಂದರ್ಭದಲ್ಲಿ ಕಂಪನಿಗಳು ಬೈಬ್ಯಾಕ್ ಅನ್ನ ಮಾಡೋದು ಸುಮ್ನೆ ಮಾಡೋದಿಲ್ಲ. ಹಾಗಾಗಿ ಇದನ್ನ ಒಂದು ಪಾಸಿಟಿವ್ ಸೈನ್ ಅಲ್ಲೇ ನೋಡ್ತಾರೆ ಇನ್ವೆಸ್ಟರ್ಸ್. ಇನ್ನು ವಿಪ್ರೋದ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ 72.64 ಇದೆ. ಇದಿನ್ನೂ ಜಾಸ್ತಿ ಆಗುತ್ತೆ. ಈಗ ನಾನು ಆಗ್ತದೆ ಆಗ್ಲೇ 5.7% ಅಂದ್ರೆ ಆಕ್ಚುಲಿ ಅದು 5.7% ಅಲ್ಲ, ಇದು ಪೇಯ್ಡ್ ಅಪ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದು, ಸ್ಟೇಕ್ ಅಲ್ಲ. ಹಾಗಾದ್ರೆ ಕಂಪನಿ ಎಷ್ಟು ಕೋಟಿ ಶೇರ್ಗಳನ್ನ ಇಶ್ಯೂ ಮಾಡಿದೆ ನೋಡಬಹುದು. ಪ್ರಮೋಟರ್ ಗ್ರೂಪ್ 259 ಕೋಟಿಗಿಂತ ಜಾಸ್ತಿ ಶೇರ್ಗಳನ್ನ ಹೊಂದಿದೆ. ಇನ್ನು ಪಬ್ಲಿಕ್ 102 ಕೋಟಿ ಶೇರ್ಗಳನ್ನ ಹೊಂದಿದ್ದಾರೆ. ಇನ್ಸ್ಟಿಟ್ಯೂಷನ್ಸ್ 46 ಕೋಟಿ ಶೇರ್ಗಳನ್ನ ಹೊಂದಿದ್ದಾರೆ. ನಾನ್ ಇನ್ಸ್ಟಿಟ್ಯೂಷನ್ಸ್ 55 ಕೋಟಿ ಶೇರ್ಗಳನ್ನ ಹೊಂದಿದ್ದಾರೆ. ಆಲ್ಮೋಸ್ಟ್ ಇದನ್ನೆಲ್ಲ ಕೌಂಟ್ ಮಾಡಿದ್ರೆ 500 ಕೋಟಿಗಿಂತ ಜಾಸ್ತಿ ಶೇರ್ಗಳಾಗುತ್ತೆ. ಅದರಲ್ಲಿ ಈಗ 60 ಕೋಟಿ ಶೇರ್ಗಳನ್ನ ತಗೊಳ್ತಾ ಇದ್ದಾರೆ. ಈಗಾಗಲೇ 259 ಕೋಟಿ ಇದೆ, ಪ್ಲಸ್ 60 ಕೋಟಿ ಆಗುತ್ತೆ. ಸೊ ಈ 72% ಹೋಲ್ಡಿಂಗ್ ಏನಿದೆ ಇದು ಜಾಸ್ತಿ ಆಗುತ್ತೆ. ಪ್ರೀವಿಯಸ್ಲಿ ನಾವು TCS ಅಲ್ಲಿ ನೋಡಿದ್ವಿ ಇದನ್ನ, ಅಂದ್ರೆ ಶೇರ್ ಬೈಬ್ಯಾಕ್ ಅನ್ನ. ಈಗ ವಿಪ್ರೋ ಕೂಡ ಮಾಡ್ತಾ ಇದೆ. ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಏನಿದೆ ಎಸ್ಪೆಷಲಿ IT ಸೆಕ್ಟರ್ ಅಲ್ಲಿ AI ಕಾರಣಕ್ಕೆ ಅದನ್ನ ಬಳಸ್ಕೊಂಡು ಕಂಪನಿ ಬೈಬ್ಯಾಕ್ ಅನ್ನ ಮಾಡ್ತಾ ಇದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಡಿಸಿಷನ್ ಗೆ ಅಂತ. ರಿಸಲ್ಟ್ ಡೀಸೆಂಟ್ ಇದೆ, ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅಲ್ಲ, ಬಟ್ ಗೈಡೆನ್ಸ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನ ಕೊಟ್ಟಿದೆ ಕಂಪನಿ ಅಂತ ನೋಡೋದಾದ್ರೆ ನೋಡಬಹುದು. ಔಟ್ಲುಕ್ ಫಾರ್ Q1 ಎಂಡಿಂಗ್ June 30, 2026. Q1 ಬಗ್ಗೆ ಕಂಪನಿ IT ಸರ್ವಿಸಸ್ ಬಿಸಿನೆಸ್ ಸೆಗ್ಮೆಂಟ್ ನೋಡಬಹುದು. $2,597 ಮಿಲಿಯನ್ ಇಂದ $2,651 ಮಿಲಿಯನ್ ಇರಬಹುದು ಅಂತ ಹೇಳ್ತಾ ಇದೆ. ಜೊತೆಗೆ -2% ಇಂದ 0% ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸ್ ಅಲ್ಲಿ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಫ್ಲಾಟಿಶ್ ಟು ಸ್ಲೈಟ್ಲಿ ನೆಗೆಟಿವ್ ಇರಬಹುದು ಅನ್ನುವಂತ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ ಕಂಪನಿ. TCS ಗೈಡೆನ್ಸ್ ಅನ್ನೇ ಕೊಟ್ಟಿರಲಿಲ್ಲ ಆಕ್ಚುಲಿ, ಬಟ್ ವಿಪ್ರೋ ಗೈಡೆನ್ಸ್ ಅನ್ನ ಕೊಟ್ಟಿದೆ 0 to -2% ವರೆಗೂ ಕೂಡ ಇರಬಹುದು ಅಂತ. ಸೊ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ವಿಪ್ರೋ ADR ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ನೋಡಬಹುದು. ಆಸ್ ಆಫ್ ನೌ -1.32% ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಅಂದ್ರೆ ಪ್ರೀ ಮಾರ್ಕೆಟ್ ಇದು, ಇನ್ನು ಅಮೆರಿಕನ್ ಮಾರ್ಕೆಟ್ ಓಪನ್ ಆಗಿಲ್ಲ. ಇದು ನಿನ್ನೆ ಪರ್ಫಾರ್ಮೆನ್ಸ್ 2.71%. ಇವತ್ತು -1.32% ಡೌನ್ ಅಲ್ಲಿ ಟ್ರೇಡ್ ಆಗಿದೆ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ. ಬಟ್ ಮಾರ್ಕೆಟ್ ಓಪನ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಪ್ರೀ ಮಾರ್ಕೆಟ್ ಸೆಷನ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ವಿಪ್ರೋದಲ್ಲಿ. ಇನ್ನು ಇವತ್ತು HDFC AMC ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತಿದ್ದು ಇವತ್ತು. ಈಗಾಗಲೇ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ, ಒಂದ್ಸಲ ವಾಚ್ ಮಾಡಬಹುದು. ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, 1074 ಕೋಟಿಯಿಂದ 1050 ಕೋಟಿಗೆ ಇಳಿದಿದೆ. ಬಟ್ ಇಯರ್ಲಿ 901 ಕೋಟಿಯಿಂದ 1050 ಕೋಟಿಗೆ ಅಪ್ ಆಗಿದೆ. ಅಂದ್ರೆ 17% ರೈಸ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ಸೇಲ್ಸ್ ಅಲ್ಲಿ. ಇನ್ನು ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 16% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಾರ್ಕೆಟ್ ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿಲ್ಲ. ಹಾಗಾಗಿ ಯೂಶುವಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಕಂಪನಿಗಳು ಮಾರ್ಕೆಟ್ಸ್ ಯಾವಾಗ ಅಂಡರ್ ಪರ್ಫಾರ್ಮೆನ್ಸ್ ಮಾಡುತ್ತೋ ಅಂತ ಸಂದರ್ಭದಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಮಾಡುತ್ತವೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಬಿಸಿನೆಸ್ ವೈಸ್ HDFC AMC ಅಲ್ಲಿ. ಮಾರ್ಕೆಟ್ಸ್ ಯಾವಾಗ ಪೀಕ್ ಅಲ್ಲಿ ಇರ್ತಾವೋ ಅಂತ ಸಂದರ್ಭದಲ್ಲಿ ಈ ಕಂಪನಿಗಳು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಬಿಸಿನೆಸ್ ವೈಸ್. ಬಟ್ ಈಗ ಮಾರ್ಕೆಟ್ ಕರೆಕ್ಷನ್ ಫೇಸ್ ಅಲ್ಲಿ ಇದೆ, ಹಾಗಾಗಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ, ಬಟ್ ಡೀಸೆಂಟ್ ಇದೆ ಇಯರ್ ಆನ್ ಇಯರ್. ಇನ್ನು SG Finserv ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಆಗಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು. ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ SG Finserv ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ Q3 ನಲ್ಲಿ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಫಾರ್ಮಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ನೋಡಬಹುದು. ಗವರ್ನಮೆಂಟ್ ಮೇ ಅಲೋ ಟೆಂಪರರಿ 10 to 20% ಹೈಕ್ ಇನ್ ಎಸೆನ್ಷಿಯಲ್ ಡ್ರಗ್ ಪ್ರೈಸಸ್ ಟು ಆಫ್ಸೆಟ್ ರೈಸಿಂಗ್ ಇನ್ಪುಟ್ ಕಾಸ್ಟ್. ಅಂದ್ರೆ ಇರಾನ್ ವಾರ್ ಕಾರಣಕ್ಕೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಕಂಪನಿಗಳಿಗೆ ಒಂದಷ್ಟು ಪ್ರೆಷರ್ ಕಂಡು ಬರ್ತಿದೆ. ಹಾಗಾಗಿ ಸರ್ಕಾರ 10 to 20% ಪ್ರೈಸ್ ಹೈಕ್ ಮಾಡ್ಲಿಕ್ಕೆ, ಟೆಂಪರರಿಯಾಗಿ ಹೈಕ್ ಮಾಡ್ಲಿಕ್ಕೆ ಅಲೋ ಮಾಡಬಹುದು ಅಂತ ಸುದ್ದಿ ಇದೆ. ಎಸ್ಪೆಷಲಿ ಎಸೆನ್ಷಿಯಲ್ ಡ್ರಗ್ಸ್ ವಿಚಾರದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮೆಡಿಸಿನ್ಸ್ ಏನಿದೆ ಆ ವಿಚಾರದಲ್ಲಿ. ಇದು ಆಸ್ ಎ ಶೇರ್ ಹೋಲ್ಡರ್ ಖಂಡಿತ ಒಳ್ಳೆ ಸುದ್ದಿ. ಕಂಪನಿಯ ಮಾರ್ಜಿನ್ಸ್ ಇಂಪ್ರೂವ್ ಆಗುತ್ತೆ, ಲಾಸಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆಸ್ ಎ ಕನ್ಸ್ಯೂಮರ್ ಆಗಿ ನೋಡಿದಾಗ ಒಳ್ಳೆ ಸುದ್ದಿ ಏನಾಗೋದಿಲ್ಲ. ಬಟ್ ವಾರ್ನ ಇಂಪ್ಯಾಕ್ಟ್ ಈಗೆಲ್ಲ ಕೂಡ ಇರುತ್ತೆ ಅನ್ನೋದನ್ನ ನಾವು ಇದರ ಮೂಲಕ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ ಏವಿಯೇಷನ್ ಗೆ ಸಂಬಂಧಪಟ್ಟಂತ ಸುದ್ದಿ ಇದು ನೋಡೋದು. ಸುಮಾರು 18,000 ಕೋಟಿ ನಷ್ಟ ಆಗ್ಬಹುದು ಏವಿಯೇಷನ್ ಕಂಪನೀಸ್ಗೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಇಂದ ಅಂತ ಹೇಳ್ತಿದೆ ಈ ರಿಪೋರ್ಟ್. ಅಂದ್ರೆ ಟೂರಿಸಂ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಇದರಿಂದ. ಏವಿಯೇಷನ್ ಅಂಡ್ ಟೂರಿಸಂ ಸೆಕ್ಟರ್ಸ್ ಎರಡು ಕೂಡ ಇದರ ಹೊಡೆತಕ್ಕೆ ಬಲಿಯಾಗ್ತಿದ್ದಾವೆ ಅಂತ ಹೇಳ್ಬೋದು. ದೊಡ್ಡ ಮಟ್ಟದ ಲಾಸಸ್ ಈ ಸೆಕ್ಟರ್ ನ ಕಂಪನಿಗಳಿಗೆ ಆಗುವ ಎಸ್ಟಿಮೇಟ್ ಅನ್ನ ಮಾಡುತ್ತಾರೆ.
ಇನ್ನು ಇವತ್ತು ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಇದೆ, ಇಲ್ಲಿವರೆಗೂ ಬಂದಿಲ್ಲ. ಏಂಜಲ್ ಒನ್ ಆಗ್ಬಹುದು, ಹಾಗೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೆ. ಆಸ್ ಆಫ್ ಅಂದ್ರೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಇನ್ನು ರಿಲೀಸ್ ಆಗಿಲ್ಲ. ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ಅವುಗಳ ನಂಬರ್ಸ್ ಅನ್ನ ತಿಳ್ಕೊಳ್ಳೋಣ. ಹಾಗೆ ಇನ್ ಕೇಸ್ ನೀವು ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಬಂದಿದ್ರೆ ಒಂದ್ಸಲ ಬೇಕಿದ್ರೆ ನಂಬರ್ಸ್ ಅನ್ನ ಚೆಕ್ ಕೂಡ ಮಾಡ್ಕೊಳ್ಬಹುದು. ಸರಿ ಗೆಳೆಯರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುವಂತಹ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ, ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಸಾಕಷ್ಟು ವಿಚಾರವನ್ನ ಈ ಪ್ರೋಗ್ರಾಮ್ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.